ಎಲ್ಲರಿಗೂ ನಮಸ್ಕಾರ. ಎಬಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಮ್ಮ ಹೆಸರು ಎಂ ರಾಘವೇಂದ್ರ ಅಂತೇಳಿ. ನಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ್ದೇವೆ. ಮೊಟ್ಟ ಮೊದಲ ಬಾರಿಗೆ ಖರೀದಿ ಕೇಂದ್ರವನ್ನು ಈ ಬಾರಿ ನಾವು ನಮ್ಮ ಹೊಸಮುಖದಲ್ಲಿ ಇರತಕ್ಕಂಥ APMC ಗೋಡನ್ನಲ್ಲಿ ಈ ದಿನ ಪ್ರಾರಂಭಗೊಂಡಿರುತ್ತೇವೆ. ಇದು ನಮಗೆ ಮೊಟ್ಟ ಮೊದಲ ಬಾರಿಗೆ ಇಂದಿನ ದಿನಗಳಲ್ಲಿ ಇದು ಖರೀದಿ ಕೇಂದ್ರ ಬಂದು ನಮ್ಮ ಬಳ್ಳಾರಿ APMC ಮಾರ್ಕೆಟ್ನಲ್ಲಿ ಇತ್ತು. ನಮ್ಮ ಸುತ್ತಮುತ್ತಲಿನ ಭಾಗದ ರೈತರು ಎಲ್ಲರೂ ಸೇರಿ ಅಲ್ಲಿ ಮಾಲ್ ತಗೊಂಡು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಭಾರಿ ಸ್ವಲ್ಪ ತೊಂದರೆ ಇದಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ನಮ್ಮ ರೈತರೆಲ್ಲ ಸೇರಿ ನಮ್ಮ ಹೋಬಳಿ ಮಟ್ಟದಲ್ಲಿ ಮೋಕ ಇದೆ, ನಾವು ಮೋಕಕ್ಕೊಂದು ಪಾಯಿಂಟ್ ಕೊಡಿ ಅಂತೇಳಿ BD ಸಾಹೇಬರಿಗೆ ಮತ್ತು ಎಲ್ಲರೂ ಒಂದು ಲೆಟರ್ ಮಾಡಿ ಇದು ಮಾಡಿದ ನಂತರ ನಮಗೂ ಒಂದು ಖರೀದಿ ಕೇಂದ್ರ ಆದೇಶ ಕೊಟ್ಟ ನಂತರ ನಾವು ಈ ದಿನ ಪ್ರಾರಂಭ ಮಾಡಿದ್ದೇವೆ. ಈ ಪ್ರಾರಂಭ ಮಾಡಿದ್ರಲ್ಲ, ಈ ಪ್ರಾರಂಭಕ್ಕೆ ಎಲ್ಲಾ ಹಳ್ಳಿಗಳಿಗೆ ಪ್ರಾರಂಭ ಆಗ್ತದೆ ಗೊತ್ತಿದೆ. ಜನರು ಹಾಕಿಲ್ಲ, ಜನರು ಇವಾಗ ಬಂದಿದ್ದಾರೆ. ಸ್ವಲ್ಪ ಲೇಟ್ ಆಯ್ತು ನಮ್ದು, ಸ್ವಲ್ಪ ಇಲ್ಲ ಬೆಳಗ್ಗೆನೆ ಬಂದಿದ್ರು, ಸ್ವಲ್ಪ ಟೈಮ್ ಜಾಸ್ತಿ ಆಯ್ತು ಅಂತ ಹೇಳಿ ಬಂದು ಸ್ವಲ್ಪ ಹೋಗಿದ್ದಾರೆ ಜನ. ಮಾಹಿತಿ ಕೂಡ ನಾವು ಹೊರಗೆ ನೋಟಿಸ್ ಬೋರ್ಡ್ಗೆ ಲೀಸ್ಟ್ ಕೂಡ ಹಚ್ಚಿದ್ವಿ, ರಿಜಿಸ್ಟ್ರೇಷನ್ ಎಲ್ಲ ಹಾಗೆ ಲೀಸ್ಟ್ ಪ್ರಕಾರ ಕೂಡ ಹಚ್ಚಿದೀವಿ. ಸ್ವಲ್ಪ ಮೆಣಸಿನಕಾಯ್ದು ಅದು ಇದು ಸ್ವಲ್ಪ ಹೊಲಗಳಲ್ಲಿ ಕೆಲಸ ಇರೋದ್ ಕಾರಣ ಜನ ಜಾಸ್ತಿ ಕಲ್ಲ. ರೈತರಿಗೆ ಸಂಬಂಧಿಸಿದ ಕೇವಲ ಕೃಷಿ ಪತ್ತಿನ ಸಹಕಾರ ಸಂಘ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಸದಸ್ಯರುಗಳಿಗೆ ಮಾತ್ರ, ಅದ್ರನ್ನ ಬಿಟ್ಟು ಇಲ್ಲ ಬೇರೆ ರೈತರಿಗೆ ಇಲ್ಲ, ಬೇರೆ ರೈತರು ಸುತ್ತಮುತ್ತ ಬಳ್ಳಾರಿ ಜಿಲ್ಲೆಯಲ್ಲಿ ನೋಂದಣಿ ಮಾಡ್ಕೊಳ್ಳೋದು ಯಾವ ತರ ಇವ್ರು ಅವ್ರ ನೋಂದಣಿ ಅಂತಂದ್ರೆ ಅವ್ರದ್ದು ಲಾಗಿನ್ ಮುಖಾಂತರ ಅವ್ರದ್ದು GPS ಆಗಿರ್ಬೇಕು. GPS ಅವ್ರ ಬೆಳೆಗಳಲ್ಲಿ GPS ಮಾಡಿರ್ಬೇಕು. ಹೊಲಗಳಲ್ಲಿ ಈಗ GPS ಅಂದ್ರೆ ಹೊಲದಲ್ಲಿ ಆದ್ರೆ ಇವ್ರು ಅಂದ್ರೆ ನೀವೇ ಕೃಷಿ ಪತ್ತಿನ ಸಂಘದವರು ನಿಮ್ಮ ಸಿಬ್ಬಂದಿ ಅಲ್ಲಿ ಹೋಗುತ್ತೆ? ರೆವಿನ್ಯೂ ಡಿಪಾರ್ಟ್ಮೆಂಟ್ ನವರು ಹೋಗಿ ಅವ್ರು GPS ಮಾಡಿಸ್ಕೊಂಡ್ ಬರ್ತಾರೆ. ಅದು ತಗೊಂಡು ನಮಗೆ ಅವ್ರ ಆಧಾರ್ ಕಾರ್ಡ್ ಇಲ್ಲ FID ನಂಬರ್ ನಮ್ಮ ಸಂಘಕ್ಕೆ ತರ್ತಾರೆ. ತಗೊಂಡ್ ಬಂದ್ಮೇಲೆ ನಾವೇನ್ ಮಾಡ್ತೀವಿ, ಅದನ್ನ ತಗೊಂಡು ನಾವು ಲಾಗಿನ್ ಕೊಡ್ತೀವಿ. ಅವ್ರ ಲಾಗಿನ್ ಅಂತಂದ್ರೆ ಅವ್ರ GPS ಅವ್ರು ಎಷ್ಟು ಭೂಮಿಗೆ GPS ಆಗಿದೆನೋ ಅಷ್ಟು ಅವರಿಗೆ ನಾವು ಟೋಕನ್ ಮುಖಾಂತರ ಕೊಡ್ತೀವಿ. ಅವ್ರಿಗೆ ಇಷ್ಟು ಕ್ವಿಂಟಲ್ ಆಗಿದೆ ಇಷ್ಟಂತ ಅಂತ ಒಂದು ಟೋಕನ್ ಕೊಡ್ತೀವಿ. ಆ ಟೋಕನ್ ಇವತ್ತು ನಾವೇನ್ ಮಾಡಿರ್ತೀವಿ, ಲೀಸ್ಟ್ ಹಚ್ತೀವಿ. ಅಷ್ಟಕ್ಕೆ ಅವ್ರು ಎಷ್ಟು ಕ್ವಿಂಟಲ್ ಇರುತ್ತನೋ ಅಷ್ಟೇ ಕ್ವಿಂಟಲ್ ಅವರು ತಗೊಂಡ್ಬರ್ಬೇಕು. ಇವತ್ತು ಮಾಲ್ ತಗೊಂಡ್ಬಂದ್ರೆ ನಾವು ಅದನ್ನ ಖರೀದಿ ಮಾಡಿ ನಾವು ಇದು ಮಾಡ್ತೀವಿ. ಥ್ರೂ DBT ಮುಖಾಂತರ ಅವ್ರ ಅಕೌಂಟ್ಗೆ ಹೋಗುತ್ತೆ, ರೈತರ ಅಕೌಂಟ್ಗೆ. ಇಲ್ಲ ನಮ್ಮಲ್ಲಿ ಅಂತಾನೆಲ್ಲ, ಅವ್ರು ಎಲ್ಲಾದ್ರೂ ಇಂಡಿವಿಜುವಲ್ ಎಲ್ಲಾದ್ರೂ ಅಕೌಂಟ್ ಮಾಡಿರ್ತಾರೆ. FID ಲಿಂಕ್ ಆಗಿರುತ್ತೆ ಅಕೌಂಟ್ ನಂಬರ್. ಆ ಅಕೌಂಟ್ ಲಿಂಕ್ ಆದ್ರೆ ಅವ್ರು ಡೈರೆಕ್ಟ್ ಆಗಿ DBT ಮುಖಾಂತರ ಅವ್ರ ಅಕೌಂಟಿಗೆ ತಲುಪುತ್ತೆ. ಎಕರೆಗೆ 15 ಕ್ವಿಂಟಲ್. ಒಬ್ಬ ರೈತಗೆ 150 ಕ್ವಿಂಟಲ್ ಫಿಕ್ಸ್ ಮಾಡಿದ್ದಾರೆ ಲಿಮಿಟ್. ಒಬ್ಬ ರೈತಗೆ ಅಂತಂದ್ರೆ 150 ಕ್ವಿಂಟಲ್, ಎಕರೆಗೆ 15 ಕ್ವಿಂಟಲ್. ಒಬ್ಬ ರೈತ ಬಂದು 150 ಕ್ವಿಂಟಲ್. ನೀವು ಅಲ್ಲಿ ಬೋರ್ಡ್ ಮೇಲೆ ಹಾಕಿದ್ರಲ್ಲ ರೇಟ್, ಅದೇ ಫೈನಲ್ ಇಲ್ಲ ಅದ್ರ ಮೇಲೆ ಏನನ್ನ ಸಹಾಯಧನ? ಇಲ್ಲ ಅದೇ ಫೈನಲ್. ಅದು ಬೋರ್ಡ್ ಮೇಲೆ ಏನ್ ಹಾಕಿವಲ್ಲ ಅದೇ ಫೈನಲ್. ನಿಮ್ಮಲ್ಲಿ ಎಂಟರ್ ಆಗಿದ ತಕ್ಷಣ ರೈತರಿಗೆ ಇಲ್ಲಿ ಬಂದ್ಮೇಲೆ ನೀವು ನಮ್ಮಲ್ಲಿ ಮೊದಲು ಲಾಗಿನ್ ಕೊಟ್ಟಿರ್ತಾರೆ. ಲಾಗಿನ್ ಕೊಟ್ಟಿರ್ತಕ್ಕಂಥವ್ರನ್ನೇ ನಾವು ಈಗ ಅವರು ಲೀಸ್ಟ್ ಹಚ್ಚಿರ್ತೀವಿ, ಅವರೇ ತಗೊಂಡ್ಬಂದು ಆ ರೈತರೇ ತರಬೇಕು. ಬೇರೆಯವ್ರು ಮತ್ತೆ ಜೋಳದ ಜೊತೆಗೆ ಯಾವ್ದು ಬೆಳೆ ಇಲ್ಲ, ಈಗ ನಮ್ಗೆ ಸದ್ಯಕ್ಕೆ ಜೋಳದೊಂದೇ ಖರೀದಿ ಮಾಡಿರೋದು. ಇಲ್ಲ ಇದೆ, ಅದ್ರಲ್ಲಿ ಮೆನ್ಷನ್ ಆಗಿದೆ ಸರ್. ನಮ್ದು ಬಟ್ ಈಗ ಜೋಳದೊಂದೇನೆ ಈಗ ನಾವು ಖರೀದಿ ಸ್ಟಾರ್ಟ್ ಮಾಡಿರೋದು.